Actually, I'm working in an IT sector in Bangalore. From this new highway, very helpful for me to travel from Mysore to Bangalore every day. ಈ ಫ್ಲೇವರ್ ಆದಾಗಿಂದ ಬಿಸ್ನೆಸ್ ಜಾಸ್ತಿ ಆಗ್ತೈತೆ. ಒಂದು ಕ್ಷಣ ಊಹಿಸಿಕೊಳ್ಳಿ, ನೀವು ಕ್ಷಣ ಮಾತ್ರದಲ್ಲಿ ಪಶ್ಚಿಮ ಘಟ್ಟಗಳನ್ನ ದಾಟಿ ಹೋಗ್ತಾ ಇದ್ದೀರಾ. ಹಾಗೇನೆ ಬೆಂಗಳೂರಿನ ಈ ಅತ್ಯಂತ ದೊಡ್ಡ ಟ್ರಾಫಿಕ್ ನಲ್ಲಿ ಸಾಂಸ್ಕೃತಿಕ ನಗರಿಯವರೆಗೂ ಕೂಡ ಕೇವಲ 1 ಗಂಟೆಯಲ್ಲಿ ತಲುಪ್ತೀರಿ. ಭಾರತದ ಹೈವೇ ಜಾಲ ಜನರಿಗೆ ಒಂದು ಉತ್ತಮ ಪ್ರಯಾಣದ ಗ್ಯಾರಂಟಿಯನ್ನ ನೀಡೋಕೆ ಶುರು ಮಾಡಿದೆ. ಉದಾಹರಣೆಗೆ ಐಟಿ ರಾಜಧಾನಿ ಬೆಂಗಳೂರಿನಿಂದ ವಾಣಿಜ್ಯ ನಗರಿ ಮುಂಬೈಗೆ ಕೇವಲ 7 ಗಂಟೆಯಲ್ಲೇ ತಲುಪಬಹುದಾಗಿದೆ. ಇವೆಲ್ಲ ಯಾವುದೋ ವಿದೇಶದ ಮಾತಲ್ಲ, ನಮ್ಮ ಹೆಮ್ಮೆಯ ಭಾರತದ ಗರಿಮೆ. ಒಂದೆಡೆ ವಿಶಾಲವಾದ ಸಮುದ್ರ, ಅದರ ಪಕ್ಕದಲ್ಲೇ ನಿಮ್ಮ ವಾಹನ ಹೋಗೋ ಅತ್ಯುತ್ತಮ ಸುಧಾರಿತ ಹೈವೇ. ಇದು ಬದಲಾಗ್ತಿರುವ ನವ ಭಾರತದ ನೋಟ. ಜನ ಖುಷಿಯಿಂದ ಯಾವ ಅಡಚಣೆನೂ ಇಲ್ಲದೆ ಕರ್ನಾಟಕದ ಕರಾವಳಿಯನ್ನ ತಲುಪ್ತಾ ಇದ್ದಾರೆ. ಈ ಹೈವೇಗಳು ಅತ್ಯಂತ ರೋಮಾಂಚನಕಾರಿಯಾಗಿ ಮಂಗಳೂರಿನಿಂದ ಗೋವಾದ ಸುಂದರ ಕಿನಾರೆಗಳನ್ನ ಸೇರ್ತಾ ಇವೆ. ಇದು ದೇಶದ ಪ್ರವಾಸೋದ್ಯಮ ಹಾಗೂ ಏಕತೆಗೆ ಬಹು ದೊಡ್ಡ ಉತ್ತೇಜನವನ್ನ ನೀಡ್ತಾ ಇದೆ. ನನ್ನ ಹೆಸರು ಯಶೋದಮ್ಮ ಅಂತ. ನಾನು ಅಂಗಡಿ ಇಟ್ಕೊಂಡಿದ್ದೀನಿ. ಇವಾಗ ಮುಂಚೆಕಿನ್ನ ಇವಾಗ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಐತೆ. ಕಸ್ಟಮರ್ಸ್ ಎಲ್ಲ ಇವಾಗ ಜಾಸ್ತಿ ಬರ್ತಾರೆ. ಈ ಹೈವೇ ಅಂತೂ ಸೂಪರ್ ಆಗಿದೆ, ಸಕ್ಸಸ್ಫುಲ್ ಆಗಿ ಮೋದಿಯವರು ಮಾಡಿದ್ದಾರೆ. ಈಗಾಗಲೇ 117 ಕಿಲೋಮೀಟರ್ ಉದ್ದದ 8 ಲೇನ್ ಇರುವ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಒಂದು ಅದ್ಭುತಕ್ಕೆ ಸಾಕ್ಷಿಯಾಗಿದ್ದು, ಕಳೆದ ಆಗಸ್ಟ್ 2023ರಿಂದ ಜನ ಈ ಹೈವೇನ ಲಾಭ ಪಡ್ಕೋತಿದ್ದಾರೆ. ಈ 2 ಮಹಾನಗರಗಳ ನಡುವೆ ಪ್ರವಾಸೋದ್ಯಮ, ವ್ಯಾಪಾರ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮದ ಅಭಿವೃದ್ಧಿಗೂ ಕೂಡ ಇದು ಸಹಕಾರಿಯಾಗಿದೆ. ಒಮ್ಮೆ ಯೋಚನೆ ಮಾಡಿ, ಮೆಜೆಸ್ಟಿಕ್ ಹೋಗುವಾಗ ಆ ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ಕಾಯೋದಕ್ಕಿಂತ ಮೈಸೂರು ತಲುಪೋದು ಈಗ ಎಷ್ಟು ಸುಲಭ ಆಗಿದೆ. ತುಂಬಾ ದಿನಗಳಿಂದ ಇದು ರೋಡ್ ಇರ್ಲಿಲ್ಲ, ಈಗ ಹೊಸದಾಗಿ ಆಗಿದೆ ರೋಡ್ ಆಗಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಕರ್ನಾಟಕದ ಸುಂದರ ಕರಾವಳಿಯಲ್ಲಿ 164 ಕಿಲೋಮೀಟರ್ 4 ಲೇನ್ ಹೈವೇ ಮಂಗಳೂರು ಗೋವಾ ನಡುವೆ ಈ ಅದ್ಭುತ ಪ್ರವಾಸಿ ತಾಣಗಳ ಸೇತುವೆಯಾಗಿದೆ. ಕೊಂಕಣ ಕರಾವಳಿ ಅನೇಕರನ್ನ ಆಕರ್ಷಿಸ್ತಾ ಇದ್ದು, ಜನರಿಗೆ ಉತ್ತಮ ಸುರಕ್ಷಿತ ಪ್ರಯಾಣದಿಂದಾಗಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗ್ತಾ ಇದೆ. ಕೇಂದ್ರ ಸರ್ಕಾರ ಅತ್ಯಂತ ವೇಗವಾಗಿ ಮತ್ತು ಅತ್ಯಂತ ದಕ್ಷತೆಯಿಂದ ಹೈವೇಗಳ ನಿರ್ಮಾಣ ಮಾಡ್ತಾ ಇರೋದು ಇದಕ್ಕೆ ಕಾರಣವಾಗಿದೆ. ನಮ್ಮ ಹೆದ್ದಾರಿಗಳು ಅತ್ಯಂತ ವೇಗದಿಂದ ದೂರದ ಸ್ಥಳಗಳನ್ನು ಸಂಪರ್ಕ ಮಾಡಲು ಬಹಳ ಉಪಕಾರಿಯಾಗಿದೆ. ಇದು ಸಮಾಜದ ಒಂದು ದೊಡ್ಡ ವರ್ಗಕ್ಕೆ ವರದಾನವಾಗಿದೆ. ಕರ್ನಾಟಕದಲ್ಲಂತೂ ವ್ಯಾಪಾರ ಕಡಿಮೆ ವೆಚ್ಚದಲ್ಲಿ ಸರಕು ಸಾಗಾಟಕ್ಕೆ ಇದೆಲ್ಲವೂ ಕೂಡ ದೊಡ್ಡ ಸಹಾಯವನ್ನ ಮಾಡ್ತಾ ಇದೆ. ಅದರಲ್ಲೂ ಕರ್ನಾಟಕದ ರೈತರು ಬೆಳೆದ ಬೆಳೆಗಳ ಸಾಗಾಟ, ಅದರ ವ್ಯಾಪಾರಕ್ಕೆ ಹೊಸ ಜಗತ್ತೇ ಬಾಗಿಲು ತೆರೆದುಕೊಂಡಂತಾಗಿದೆ. ಅಷ್ಟೇ ಅಲ್ಲ, ಸ್ಥಳೀಯ ಆರ್ಥಿಕತೆಗೆ ಶಕ್ತಿ ನೀಡೋ ಜೊತೆಗೆ ಉದ್ಯೋಗ, ಉತ್ತಮ ಜೀವನ ಮಟ್ಟ ಹೆಚ್ಚಿಸೋ ಜೊತೆಗೆ ಉತ್ತಮ ಭವಿಷ್ಯದ ಬುನಾದಿಯನ್ನ ಕೂಡ ಈ ಹೆದ್ದಾರಿಗಳು ಹಾಕ್ತಾ ಇವೆ. ನೋಡಿ, ಈ ರಸ್ತೆ ಮೊದಲು ಹೈವೇ ಇತ್ತು, ಗಾರ್ಡ ರೋಡ್ ಮಾಡಿದ್ರು. ಆದ ನಂತರ ಭಾರಿ ಜನಗಳಿಗೆ ಅನುಕೂಲ ಆಗಿದೆ, ಮತ್ತೆ ನಮ್ಮ ಡ್ರೈವರ್ ಭಾರಿ ಅನುಕೂಲ ಆಗಿದೆ. ಹೈವೇ ಆಗ್ತಿರೋ ಮುಂಚೆ ವ್ಯಾಪಾರ ಕಮ್ಮಿ ಇತ್ತು, ಹೈವೇ ಆದ್ಮೇಲೆ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಈ ಹೆದ್ದಾರಿ ಕ್ರಾಂತಿ ಸಾಕಾರ ಆಗಿರೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಸಹಭಾಗಿತ್ವದಿಂದ. ಖಾಸಗಿಯವರ ಸಹಭಾಗಿತ್ವ, ಸ್ಥಳೀಯ ಜನರ ಆಸಕ್ತಿಯಿಂದ ಹೊಸ ಚಿಂತನೆಗಳೊಂದಿಗೆ ಇದು ಸಾಕಾರವಾಗಿದೆ. ನನ್ನ ಮಕ್ಕಳ ಸಣ್ಣರಲ್ಲಿ ಈ ಹೈವೇ ರೋಡ್ ಇರಲಿಲ್ಲ, ಬಟ್ ಇವಾಗ ಚೆನ್ನಾಗಿದೆ. ಗಾಡಿ ಚೆನ್ನಾಗಿ ಓಡಾಡ್ತಾ ಇದ್ದೇವೆ. ನಮಗೊಂದು ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗ್ತದೆ. ಇಲ್ಲಿ ದೊಡ್ಡ ಬಂಡಿ ಇತ್ತು, ಆ ಬಂಡಿಗಳೆಲ್ಲ ಹೊಡೆದ್ರು. ಈಗ ರೋಡ್ ಉಂಟು, ರೋಡಿಗೆಲ್ಲ ಸಹಾಯ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ. ಕರ್ನಾಟಕದಲ್ಲಿ ನಿರ್ಮಾಣವಾಗಿರೋ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದೆ. ಅದರಲ್ಲೂ ಜಿಪಿಎಸ್ ಅಳವಡಿಸಿಕೊಂಡು ಟೋಲ್ ಸಂಗ್ರಹ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಈ ವ್ಯವಸ್ಥೆ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ತಗ್ಗಿಸೋದ್ರ ಜೊತೆಗೆ ವಾಹನಗಳು ಎಷ್ಟು ದೂರ ಹೈವೇ ಬಳಸಿವೆಯೋ ಅಷ್ಟಕ್ಕೆ ಮಾತ್ರ ಟೋಲ್ ಕಟ್ಟಬಹುದಾಗಿದೆ. ಇದು ಸಂಚಾರ ವ್ಯವಸ್ಥೆಯ ಆಮೂಲಾಗ್ರ ಬದಲಾವಣೆ ಕೂಡ ಆಗಿದೆ. जब हम इंफ्रास्ट्रक्चर की बात करते हैं तो अधिकतर लोगों के मन में पहली तस्वीर सड़कों या फ्लाईओवर की हो जाती है. ट्रांसपोर्ट इंफ्रास्ट्रक्चर के विकास पर आज भारत जितना काम कर रहा है उतना पहले कभी नहीं हुआ.
ಈ ಹೆದ್ದಾರಿ ಕ್ರಾಂತಿಯ ಯಶಸ್ಸಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ದಕ್ಷ ನಾಯಕತ್ವವೇ ಕಾರಣ. ಸದ್ಯ 46 ಹೆದ್ದಾರಿಗಳು, ಒಟ್ಟು 19,939 ಕೋಟಿ ರೂಪಾಯಿ ವೆಚ್ಚದ ಹೆದ್ದಾರಿಗಳು ಲೋಕಾರ್ಪಣೆಗೊಂಡಿವೆ. ರಸ್ತೆಗಳಲ್ಲಿ ವಾಹನ ದಟ್ಟಣೆ ತಗ್ಗಿಸೋ ಜೊತೆಗೆ ಸುರಕ್ಷಿತ ಸಂಚಾರವೇ ನಮ್ಮ ಗುರಿ ಎನ್ನುವ ಉದ್ದೇಶವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಈ ಎಕ್ಸ್‌ಪ್ರೆಸ್ ವೇ ಮುಂದಿನ ಭವಿಷ್ಯವಾಗಿದ್ದು, ಇವುಗಳಿಂದ ಪ್ರಗತಿ, ಅಭಿವೃದ್ಧಿ ಹಾಗೂ ಉತ್ತಮ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಮಾಡಲು ಸಹಾಯ ಮಾಡಿದೆ. ಒಟ್ಟಾರೆ ಕರ್ನಾಟಕ ಉತ್ತಮ ಭವಿಷ್ಯಕ್ಕೆ ನಿಮ್ಮೆಲ್ಲರನ್ನ ಕೂಡ ಸ್ವಾಗತಿಸ್ತಾ ಇದೆ. ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ.